ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಜೀವನದಲ್ಲಿ ಎಲ್ಲ ಸಂದರ್ಭಗಳಿಗೂ ತಕ್ಷಣವೇ ಪ್ರತಿಕ್ರಿಯಿಸಬೇಕೆಂಬ ಅಗತ್ಯವಿಲ್ಲ. ಕೆಲವೊಮ್ಮೆ ಒಂದು ಕ್ಷಣದ ಮೌನ, ಒಂದು ಉಸಿರಿನ ವಿರಾಮ, ಒಂದು ರಾತ್ರಿಯ ಯೋಚನೆ ಇವೆಲ್ಲವೂ ನಮ್ಮ ಬದುಕಿನ ದೊಡ್ಡ ತಪ್ಪುಗಳನ್ನು ತಪ್ಪಿಸಬಲ್ಲವು. ಯಾರಾದರೂ ನಮ್ಮನ್ನು ಟೀಕಿಸಿದಾಗ, ಅವಮಾನಿಸಿದಾಗ ಅಥವಾ ಅನ್ಯಾಯ ಮಾಡಿದಂತೆ ಅನಿಸಿದಾಗ, ಅವರ ಮಾತಿನಿಂದ ಕಸಿವಿಸಿ ಅನುಭವವಾದಾಗ ಮನಸ್ಸು ತಕ್ಷಣವೇ ಉತ್ತರ ಕೊಡಲು ಹಾತೊರೆಯುತ್ತದೆ. ಆದರೆ ಆ ಕ್ಷಣದ ಪ್ರತಿಕ್ರಿಯೆ ಹೆಚ್ಚಾಗಿ ಭಾವೋದ್ವೇಗದ ಕೈಯಲ್ಲಿರುತ್ತದೆಯೇ ಹೊರತು ವಿವೇಕದ ಕೈಯಲ್ಲಿರುವುದಿಲ್ಲ. ಕೋಪದ ಆವೇಶದಲ್ಲಿ ಆಡಿದ ಒಂದು ಮಾತು ಸಂಬಂಧವನ್ನೇ ಮುರಿಯಬಹುದು. ಆತುರದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಅವಕಾಶವನ್ನೇ ಕಳೆದುಕೊಳ್ಳುವಂತೆ ಮಾಡಬಹುದು. ಶಾಂತವಾಗಿರುವ ಮನಸ್ಸು ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತದೆ, ಆದರೆ ಉದ್ವಿಗ್ನ ಮನಸ್ಸು ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡದಾಗಿಸುತ್ತದೆ. ಆದ್ದರಿಂದ ಪ್ರತಿಕ್ರಿಯಿಸುವ ಮೊದಲು ನಮ್ಮನ್ನು ನಾವು ಕೇಳಿಕೊಳ್ಳಬೇಕಂತೆ, ನಾನು ಹೇಳಲಿರುವ ಮಾತು ಪರಿಸ್ಥಿತಿಯನ್ನು ಸುಧಾರಿಸುವುದೇ ಅಥವಾ ಇನ್ನಷ್ಟು ಹದಗೆಡಿಸುವುದೇ? ತಕ್ಷಣದ ಪ್ರತಿಕ್ರಿಯೆ ನಿಜಕ್ಕೂ ಬೇಕಾಗಿದೆಯೇ ಎಂದು. ಈ ಒಂದು ಪ್ರಶ್ನೆಯೇ ಅನೇಕ ತಪ್ಪುಗಳನ್ನು ತಡೆಯಬಲ್ಲದು. ಪ್ರತಿ ಮಾತಿಗೂ ಉತ್ತರ ಕೊಡಬೇಕಾಗಿಲ್ಲ, ಪ್ರತಿಯೊಂದು ಟೀಕೆಗೆ ಸಮರ್ಥನೆ ನೀಡಬೇಕಾಗಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ಪ್ರಬಲವಾದ ಪ್ರತಿಕ್ರಿಯೆಯಾಗಿರುತ್ತದೆ. ವಿವೇಕಿಯ ಪ್ರಮುಖ ಲಕ್ಷಣವೆಂದರೆ ಆತ ತಕ್ಷಣ ಪ್ರತಿಕ್ರಿಯಿಸುವುದಕ್ಕೆ ಹೋಗುವುದಿಲ್ಲ. ಒಂದು ಕ್ಷಣವಾದರೂ ಯೋಚಿಸಿ, ನಿರ್ಧರಿಸಿ, ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾನೆ. ಆದ್ದರಿಂದ ಜೀವನದಲ್ಲಿ ಒಂದು ಸಣ್ಣ ಅಭ್ಯಾಸ ಬೆಳೆಸಿಕೊಳ್ಳೋಣ. ಮೊದಲು ಯೋಚಿಸೋಣ, ನಂತರ ಮಾತನಾಡೋಣ. ಮೊದಲು ಅರ್ಥ ಮಾಡಿಕೊಳ್ಳೋಣ, ನಂತರ ಪ್ರತಿಕ್ರಿಯಿಸೋಣ. ಈ ತಾಳ್ಮೆಯೇ ನಮ್ಮ ವ್ಯಕ್ತಿತ್ವದ ಸೌಂದರ್ಯ, ಸಂಬಂಧಗಳ ಬಲ ಮತ್ತು ಮನಸ್ಸಿನ ನೆಮ್ಮದಿಗೆ ಭದ್ರ ಅಡಿಪಾಯವಾಗುತ್ತದೆ. ನೆನಪಿರಲಿ, ತಾಳ್ಮೆಯಿಂದ ನೀಡುವ ಪ್ರತಿಕ್ರಿಯೆ ನಮ್ಮ ವ್ಯಕ್ತಿತ್ವದ ಪರಿಪಕ್ವತೆಯನ್ನು ತೋರಿಸುತ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಧಾನಿಸಿ ನೀಡಿದ ವಿವೇಕಪೂರ್ಣ ಉತ್ತರವು ತಕ್ಷಣ ನೀಡಿದ ಆವೇಗದ ಉತ್ತರಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಆದ್ದರಿಂದ ಮೊದಲು ಯೋಚಿಸಿ, ನಂತರ ಪ್ರತಿಕ್ರಿಯಿಸಿ ಎನ್ನುವ ಜೀವನ ಸೂತ್ರವನ್ನು ಅಳವಡಿಸಿಕೊಂಡು ನಾವು ಜಾಣರಾಗೋಣ.